ಲಕ್ಷ್ಮಕ್ಕ ಇಷ್ಟು ರೊಟ್ಟಿ ಸಾಕಕ್ಕವಲ್ಲ ಏನು ಇನ್ನೊಂದು ಒಬ್ಬಿ ಬಡಿಯನ. ಯವ್ವ ನಿನ್ನೆಯಿಂದನೇ ಬಡ್ದು ಬಿಟ್ಟಿದ್ರ ನಾವು ಶಾಣ್ಯರ್ ಹಾಕಿದ್ವಿ ನೋಡು. ಎಲ್ಲರೂ ಊರಾಗ 2-3 ದಿನದ ಮುಂಚೆಯಿಂದನೇ ಬಡ ಹಾಕೊಂಡ್ಬಿಟ್ಟಾರವ. ನಾವ ನೋಡಿ ಇವತ್ತು ರೊಟ್ಟಿ ಬಡ್ದಿದ್ದಂದ್ರೆ. ಹೂನ ಲಕ್ಷ್ಮಕ್ಕ, ಊರಾಗ ಎಲ್ಲರೂ ಒಂದು ವಾರದಿಂದನ ರೊಟ್ಟಿ ಬಡಿಯಾಕ ಕುಂತ್ಬಿಟ್ಟಾರ. ನಾವ ನೋಡಯ್ಯವ ಈ ಸಲ ಹೊತ್ತು ಮಾಡಿದಂದ್ರೆ ರೊಟ್ಟಿ ಮಾಡಕ್ಕೆ ಪ್ರತಿ ವರ್ಷನೂ ನಾವು ಲಘುನ ಮಾಡಿರ್ತಿದ್ವಿ. ಈ ಸಲ ನಮ್ಮ ಸರಸ್ವತಿದು ಡೆಲಿವರಿ ಆಗಲಿ ಅಂತಲ್ಲ ರೊಟ್ಟಿ ಮಾಡ್ಲಾರ್ದ ಬಿಟ್ಟಿದ್ದು. ಹೂನ ಈಗ ಇಲ್ಲೊಂದು ದಿವಸ ಅದಾವ. ಮತ್ತು ಆ ಕಡೆ ಅಡುಗೆ ಕೋಣ್ಯಾಗ ಒಂದು ಸ್ವಲ್ಪ ಇಟ್ಟಿವಿ ರೊಟ್ಟಿನ. ಎಂತ ಇಲ್ಲ ಅಂದ್ರೆ ಒಂದು 200 ಮ್ಯಾಲ ಆಗವನು ರೊಟ್ಟಿ, ಹೌದಿಲ್ಲ? 100 ಜೋಳದ ರೊಟ್ಟಿ, 100 ಸಜ್ಜಿ ರೊಟ್ಟಿ ಆಗವು. ಮತ್ತು ಬಿಸಿ ಒಂದು ಸ್ವಲ್ಪ ಅದಾವು. ಸಾಕು ಅನಿಸ್ತೈತಿ ಬಿಡಿ ಈಗ. ಸರಿ ತಗೋ ಅಕ್ಕ. ಅಕಸ್ಮಾತ್ ಹಂಗೇನಾರ ಕಮ್ಮಿ ಬಿತ್ತಂದ್ರೆ ಬೇಕಾರ ರಾತ್ರಿ ಕಡೆಗೆ ಏನೋ ಸ್ವಲ್ಪ ರೊಟ್ಟಿ ಬಡಿಯಾಕ ಬರ್ತೈತಲ್ಲ. ಹಂಗ ಮಾಡಿದ್ರೆ ಆತ್ ತಗೋ. ಮತ್ತೆ ಯವ್ವ ಯವ್ವ ಎಲ್ಲದಿ ಬೇ? ಅಡುಗೆ ಕೋಣೆಗೂ ಕಾಣವಲ್ಲಿ, ಮನ್ಯಾಗ ಕಾಣವಲ್ಲ, ಎಲ್ಲದಿ? ನೇತ್ರವ ಇಲ್ಲದೀನಿ, ಈ ಕಡೆ ಬಾಂಡೆ ಸಾಮಾನೆಲ್ಲ ಇಡ್ತೀವಲ್ಲ ಅಲ್ಲದೀನಿ. ಯವ್ವ ಏನು ಬೇ ಈ ನಮ್ನಿ ರೊಟ್ಟಿ ಇಲ್ಲೂ ಅದಾವಲ್ಲ? ಅಡುಗೆ ಮನೆಗೂ ಆ ನಮ್ನಿ ರೊಟ್ಟಿ ಇಟ್ಟಿರಿ. ಏನು ಒಂದು 500 ರೊಟ್ಟಿ ಬಡ್ತೀರನ್ ಬೇ? ಮತ್ತು ಒಂದು ಮುಂಜಾನೆ 3 ಗಂಟೆಗೆ ಕೂತ್ಕೊಂಡೀವಿ ರೊಟ್ಟಿ ಮಾಡಕ್ಕೆ. 3:30 ಆಗಿತ್ತು. ಅಷ್ಟೊತ್ತಿಗೆ ಕುಂತೀವ ಯವ್ವ ರೊಟ್ಟಿ ಮಾಡಕ್ಕೆ. ನಡ ಅನ್ನೋದು ಎದ್ದಳಕ್ಕೆ ಬರವಲ್ದು ನೋಡು. ಎಷ್ಟೊಂದು ಸಜ್ಜಿ ರೊಟ್ಟಿ ನಾ ಮಾಡೀನಿ, ಜೋಳದ ರೊಟ್ಟಿ ನಿಮ್ಮವು ಮಾಡಾಳ. ಮತ್ತು ನಡಕ್ಕೆ ಪಂಚವನು ಬಂದು ಒಂದು ಸ್ವಲ್ಪ ಬೇಯಿಸಿ ಹೋಗಾಳ ರೊಟ್ಟಿನ. ಯವ್ವ ಸಾಕಾಗೋತವ ಯವ್ವ ರೊಟ್ಟಿ ಮಾಡೋದ್ರಾಗ. ಅಲ್ಲ ಚಿಕ್ಕಿ, ನನಗೂ ಎಪ್ಸಕ್ಕೆ ಬರಲ್ಲನ? ನಾನು ಮಾಡ್ತಿದ್ದೆ ರೊಟ್ಟಿನ, ನೀವು ಅಷ್ಟ ಮಾಡಿದ್ರೇನ? ಅಯ್ಯ ನೀನು ಮಲ್ಕೊಂಡಿದ್ದಲ್ಲ, ಅದು ಅಲ್ಲದೆ ರಾತ್ರಿ ಹೊತ್ತಾಗಿ ಮಕ್ಕೊಂದಿ ನೀನು, ಬಾಂಡೆ ಗಿಂಡೆ ಎಲ್ಲ ತಿಕ್ಕಿಟ್ಟು. ಹಾಗಾಗಿ ಬ್ಯಾಡ್ ಬಿಡ ಅಂತ ಎಬ್ಬಿಸ್ಲಿಲ್ಲ. ಇಲ್ಲಿ ಬಿಡು, ಈಗೇನು ರೊಟ್ಟಿ ಎಲ್ಲ ಮಾಡೋದಾತ. ಪಲ್ಯ ಮಾಡ್ಬೇಕು ನೋಡ್ಲ ಬಡ ನಿಮ್ಮ ಕಾಕನವರು ಇನ್ನು ಅಲ್ಲೂ ಎಷ್ಟೊಂದು ಸೊಪ್ಪು ಅವು ಇವು ತಂದಿಟ್ಟಾರ. ಇಲ್ಲೊಂದು ಸ್ವಲ್ಪ ತರಕಾರಿ ತಂದಿಟ್ಟಾರ. ಅದಕ್ಕೆ ಬಡ ಒಗ್ಗರಣೆ ಕೊಟ್ರಾತು. ಎರ್ಚಿ ಕೊಡ್ತೀಯಾ ನೀನು? ಲಕ್ಷ್ಮಕ್ಕ ಬರ್ರಿ, ಅಲ್ಲೇ ಅಡುಗೆ ಕೋಣ್ಯಾಗ ನಾನು ನೇತ್ರವ. ಬೇಡ, ನೀವಿಬ್ರು ಎರ್ಚಿ ಕೊಟ್ಟು ಬಿಡ್ರಿ. ಇಷ್ಟ ತನಕ ರೊಟ್ಟಿ ಮಾಡಿ ಸಾಕಾಗೈತಿ. ನೀವು ಕುತ್ಕೊಂಡು ಬಡ ಎರ್ಚಿ ಕೊಟ್ಟು ಬಿಡ್ರಿ. ನಾನು ಮತ್ತು ನೇತ್ರವ ಒಗ್ಗರಣೆ ಹಾಕ್ಬಿಡ್ತೀವಿ ನಿಂತು. ಕಾಳು ಪಲ್ಯಕ್ಕಾಗಲೇ ಒಗ್ಗರಣೆ ಹಾಕಿಟ್ಟಿವಿ ನಾನು ಅಂಬವ್ವ. ಯಾವುದೋ ಮಡಿಕೆ ಕಾಳು, ಕಡ್ಲೆ ಕಾಳು, ಆಮೇಲೆ ಹೆಸ್ರು ಕಾಳು ಅವು ಆಗಲೇ ಈಕೆ ರಾತ್ರಿನ ಕಟ್ಟಿಟ್ಟಿದ್ಲಲ್ಲ ಅಂಬವ್ವ. ಬೆಳಗ್ಗೆ ಎದ್ದು ಬಿಚ್ಚಿಟ್ಲ. ಮತ್ತು ಈಗ ರೊಟ್ಟಿ ಆಗಿದ ತಕ್ಷಣ ಅದ ಒಲಿ ಮೇಲೆನ ಬಡ ಕಾಳಿ ಒಗ್ಗರಣೆ ಹಾಕಿಟ್ಟಿವಿ. ಈಗ ಸೊಪ್ಪು ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಬೇಕು. ಮತ್ತು ಎಣ್ಗಾಯಿ ಪಲ್ಯ, ಆಮೇಲೆ ಉಡೋಣಗಾಯಿ ತಂದಾರ, ಅದನ್ನು ಎಣ್ಗಾಯಿನ ಮಾಡಿದ್ರೆ ಆತತ್ತಾಗ. ಅವಿಷ್ಟು ಒಂದಿಷ್ಟು ಒಗ್ಗರಣೆ ಹಾಕ್ಬಿಟ್ರೆ ಆತತ್ತಾಗ. ಸರಿ ನಡ್ರಿ ಹಂಗಂದ್ರೆ. ಅಂದಂಗೆ ರೊಟ್ಟಿ ಹಾಕಬೇ ಇಲ್ಲಿ ತಂದಿಟ್ಟಿಯಲ್ಲ, ಅಲ್ಲೇ ಅಡುಗೆ ಕೋಣೆಗ ಇಟ್ಟಿದ್ರೆ ಸಾಕಾಗ್ತಿಲ್ಲ ಎತ್ತನ? ಯವ್ವ ಅಲ್ಲಿ ಅಡುಗೆ ಕೋಣ್ಯಾಗ ಜಾಗ ಸಾಕಾಗ್ಲಿಲ್ಲ. ಮತ್ತು ಅಡ್ಡಾಡ ದಾರ್ಯಾಗ ಹಾಕವು ಅಂತಂದು ಇಲ್ಲಿ ತಂದಿಟ್ಟಿವ್ ನೋಡು. ನಡಿ ಬೇವ ನಡಿ. ಮತ್ತು ಒತ್ತಾಕೈತಿ ಬಡ ಒಗ್ಗರಣೆ ಹಾಕಿದ್ರೆ ಆತ್ ನಡ್ರಿ. ನೇತ್ರವ ನೀ ಗ್ಯಾಸ್ ಹಚ್ಚಿ ನಡಿ. ನಾ ಬಡ ಒಂದು 2 ಡಬ್ರಿ ತೊಗೊಂಬರ್ತೀನಿ. ಒಗ್ಗರಣೆ ಹಾಕಿದ್ರೆ ಆತತ್ತಾಗ. ಸರಿ ಚಿಕ್ಕಿ. ಯವ್ವ ಚಾ ಕುಡ್ದಿರನ ಮುಂಜಾಲಿಂದ? ಚಾ ಕುಡಿಯಂದೆ ಯವ್ವ. ಮುಂಜಾನೆಯಿಂದ ಬರೀ ರೊಟ್ಟಿ ಮಾಡೋದಾಗೈತೆ ನೋಡು. ಚಾನು ಕುಡ್ದಿಲ್ಲ, ಏನಿಲ್ಲ. ಚಿಕ್ಕಿ ನೀವು ಸ್ವಲ್ಪ ಅವನ್ನ ಸೋಸ್ತೀರ, ನಾ ಲಘುನ ಚಾ ಇಟ್ಬಿಡ್ತೀನಿ. ಚಾ ಕುಡಿತಾರ ನೀನು ಚಾ ಕುಡಿ. ಚಾ ಕುಡ್ದು 1-2 ಬಿಸ್ಕಿಟ್ ತಿನ್ರಿ. ನಾನು ಅಡುಗೆ ಮಾಡಕ್ಕೆ ನಿಂತ್ಕೋತೀನಂತ, ಸರಿನಾ? ಯವ್ವ ನಿಮ್ಗೆ ಎಷ್ಟು ಸಲ ಹೇಳಿನಿ ಹಂಗೆ ಖಾಲಿ ಹೊಟ್ಟಿಲ್ಲ ಇರಬಾರ್ದಂತಂದು. ಇರು ಚಾ ಇಡ್ತೀನಿ, 1-2 ಬಿಸ್ಕಿಟ್ ತಿನ್ನಂತ್ರಿ ಅಂತ. ಸರಿ ನೇತ್ರವ, ಹಂಗಾರ ನೀ ಚಾ ಇಡ್ತೀರ, ನಾನು ಡಬ್ರಿ ತೊಗೊಂಬರ್ತೀನಿ. 1 ಗಂಟೆಯ ನಂತರ ಪಂಚವ ಒಂದು ರೊಟ್ಯಾಗ ಒಂದು ಜೋಳದ ರೊಟ್ಟಿ, ಒಂದು ಸಜ್ಜಿ ರೊಟ್ಟಿ, ಒಂದು ಚಪಾತಿ ಇಟ್ಟು ಎಲ್ಲ ಪಲ್ಯನೂ ಇಷ್ಟಿಷ್ಟ ಹಾಕಿ ನೇತ್ರವಂಕ ಕೈ ಕೊಡು. ಆಕಿ ಜಗಳಾಗಿಟ್ಟು ಪೂಜೆ ಮಾಡಿಬಿಡ್ತಾಳೆ. ಸರಿ ಅಕ್ಕ, ಹಂಗೆ ಮಾಡ್ತೀನಿ. ಅಂಬವ್ವ ನಡಿ, ಎಲ್ಲ ರೊಟ್ಟಿನೂ ಈಗ ಹೆಂಗೆ ಹೇಳಿನಲ್ಲ ಹಂಗೆ ಒಂದೊಂದು ರೊಟ್ಟಿ, ಒಂದು ಜೋಳದ ರೊಟ್ಟಿ, ಒಂದು ಸಜ್ಜಿ ರೊಟ್ಟಿ, ಒಂದು ಚಪಾತಿ ಇಟ್ಟು ಎಲ್ಲ ಪಲ್ಯನೂ ಹಾಕಿ ಇಟ್ಬಿಡೋಣ. ನೇತ್ರವ್ವ ನೀನು ಮತ್ತು ಪಂಚವ ಇಬ್ಬರು ಹೋಗಿ ಅಡ್ಡಾಡ್ಕೊಂಡು ಎಲ್ಲರ ಮನೆಗೂ ಕೊಟ್ಟು ಬಂದುಬಿಡ್ತೀರಾ? ನೇತ್ರವ್ವ ನೀನು ಓಕೆನೇ, ನಾನೇ ಹೋಗ್ಲವ ಪಂಚವನ್ ಜೋಡಿ? ಅಯ್ಯ ಬ್ಯಾಡ ಚಿಕ್ಕಿ, ನಾನು ಹೋಗಿ ಬರ್ತೀನಿ ತಗೋ. ನೀವು ಮುಂಜಾನೆಯಿಂದ ರೊಟ್ಟಿ ಮಾಡಿ ಸುಸ್ತಾಗಿತ್ತು ನಿಮ್ಗೆ. ಬೇಡ ನೀವು ಹಚ್ಚಿಟ್ಟು ಬಿಡ್ರಿ. ನಾನು ಚಿಕ್ಕಿ ಇಬ್ಬರು ಸೇರಿ ಹೋಗಿ ಒಂದು ದೊಡ್ಡ ಪುಟ್ಟಾಗಿ ಇಟ್ಕೊಂಡು ಹೋಗಿ ಊರಾಗ ಎಲ್ರಿಗೂ ಕೊಟ್ಟು ಬಂದುಬಿಡ್ತೀವಂತ. ಸರಿ ನಡ್ರಿ ಆಗಲೇ ಒತ್ತಾತ 10 ಗಂಟೆ ಆತ. ಏನಾಗಲೇ ಈಗ ನಿಮ್ಮ ಕಾಕನರೆಲ್ಲ ಬರ್ತಾರೆ. ಅವರು ಮುಂಜಾನೆಯಿಂದ ಏನೂ ತಿಂದಿಲ್ಲಲ್ಲ, ಹಸುಕೊಂಡಿರ್ತಾರೆ. ಅದು ಅಲ್ಲದೆ ಇವತ್ತು ರೊಟ್ಟಿ ಹಬ್ಬ ಅಂತ ಗೊತ್ತೈತಲ್ಲ. ಅಯ್ಯೋ ಫುಲ್ಲು ಹೊಟ್ಟೆ ಹಸುವಾಗಿಬಿಟ್ಟಿರ್ತೈತೆ ಅವರಿಗೆ. ಬಂದ ತಕ್ಷಣ ಊಟ ಬೇಕಂತಾರೆ. ಈಗ ಆಗಲೇ 2-3 ಸಲ ಬಂದು ಹೋದ್ರೆ ಆತನೇನಿಲ್ಲ ಅಂತಂದು. ಅದಕ್ಕೆ ಬಡ ನಡಿ ಪಂಚವ, ನೀನು ಹಚ್ಕೊಟ್ಬಿಡು. ಆಕೆ ನೇತ್ರವ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಿಬಿಡ್ತಾಳೆ. ಬಾ ಅಂಬವ್ವ, ನಾವು ಹಚ್ಚಿಟ್ಬಿಡೋಣ ರೊಟ್ಟಾಗ. ಸರಿ ನಡಿ ಅಕ್ಕ. ಹಂಗಾರ ಲಕ್ಷ್ಮಕ್ಕ ಎಲ್ಲದಿರಿ ಬೇ? ಮನ್ಯಾಗ ಒಬ್ರು ಕಾಣವಲ್ರಲ್ಲ. ಅಯ್ಯೋಯ್ಯ ಆಗಲೇ ಊರನರೆಲ್ಲ ರೊಟ್ಟಿ ಕೊಡಾಕ್ ಬಂದ್ರನ. ಅಂಬವ್ವ ನಡಿ ಬಡ ಹಚ್ಚಿಟ್ಬಿಡೋಣ. ನಾವು ಅವ್ರು ಕೊಟ್ಟ ತಕ್ಷಣ ನಾವು ಇಲ್ಲೇ ಕೊಟ್ಟು ಕಳ್ಸಿದ್ವಿ ಅಂದ್ರೆ ಮತ್ತೆ ಬೇರೆಯವ್ರಿಗೆ ಕೊಡಾಕ್ ಬರ್ತೈತಿ. ಪಂಚವ ನೀವು ಮೊದಲು ಬಡ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಿ ನಡ್ರಿ. ನಾವು ಹೊರಗೆ ಯಾರು ಬಂದಾರಂತ ನೋಡಿ ಮಾತಾಡ್ತಿರ್ತೀನಿ. ಅಂಬವ್ವ ನೀನು ರೊಟ್ಟಿ ಹಚ್ಕೊಂಡು ತಂದುಬಿಡು, ಕೊಟ್ಬಿಡೋಣ ಅವರಿಗೂ. ಸರಿ ಅಕ್ಕ. ಅಯ್ಯೋ ಬರ್ರಿ ಅವ್ವ, ಹಂಗ ನಿಂತ್ಕೊಂಡ್ಬಿಟ್ಟಿರಲ್ಲ ಬಾಗಲ್ದಾಗ. ಬರ್ರಿ ಒಳಗಡೆ ಕುತ್ಕೋ ಬರ್ರಿ.
ಅಯ್ಯ ಇಲ್ಲ ಲಕ್ಷ್ಮಕ್ಕ, ಇನ್ನು ಎಲ್ಲರ ಮನೆಗೆ ರೊಟ್ಟಿ ಎಲ್ಲ ಕೊಟ್ಟು ಬರೋದೈತಿ. ಅದಕ್ಕೆ ಕೊಟ್ಟು ಹೋದ್ರಾತಂತ ಬಂದ್ವಿ. ನೀವು ಹೊರಗಡೆ ಯಾರು ಕಾಣಿಸ್ಲೇ ಇಲ್ಲವ, ಅದಕ್ಕೆ ಮತ್ತೆ ನಾವು ಒಳಗೆ ಬಂದ್ವಿ. ಒಳಗೆ ಯಾರು ಕಾಣಿಸ್ಲಿಲ್ಲ, ಅದಕ್ಕೆ ಒದ್ರಿದ್ವಿ ಮತ್ತೆ ನಿನಗೆ. ಹೌದನ? ಅದು ಇನ್ನ ಈಗ ಅಡಿಗೆ ಎಲ್ಲ ಮಾಡೋದು ಮುಗೀತಾ, ನೇತ್ರವ ಪೂಜೆ ಮಾಡಕ್ ಕುಂತಿದ್ಲ, ಅದಕ್ಕೆ ಪಂಚವಗ ಮತ್ತು ಅಂಬೋಗ ಹಾಕ್ಕೊಡ್ರಿ ಅಂತಂದು ಇದು ರೊಟ್ಟಾಗೆಲ್ಲ ಇಟ್ಕೊಡ್ರಿ ಅಂತ ಹೇಳಕ್ ಕುಂತಿದ್ದೆ ನೋಡು. ಯಾಕೆ ಲಕ್ಷ್ಮಕ್ಕ, ಈ ಸಲ ನಿಮ್ದು ಲೇಟ್ ಆತಲ್ಲ? ಯಾವಾಗಲೂ ನೀವು ಮೊದಲು ರೊಟ್ಟಿ ಪಲ್ಯ ಎಲ್ಲ ಮಾಡಿ ನಮಗೆ ಕೊಡಕ್ಕೆ ಬರ್ತಿದ್ರಿ. ಈ ಸಲ ಏನು ನಿಮ್ದಾಗಿಲ್ಲ ನೀನು ಅಡಿಗೆ? ಅಯ್ಯ ಇಲ್ಲ ಕಾಳವ, ಅದು ನಾವು ಸರಸ್ವತಿದು ಡಿಲವರಿದೊಂದಿತ್ತಲ್ಲ, ಹಾಗಾಗಿ ಇದು ರೊಟ್ಟಿನ ಮುಂಚೆಗೆ ಮಾಡಿ ಇಡಲಿಲ್ಲ. ಇವತ್ತು ಮುಂಜಾನೆ 3ಕ್ಕೆ ಎದ್ದು ರೊಟ್ಟಿ ಮಾಡಿವು ನೋಡು. ಹಾಗಾಗಿ ರೊಟ್ಟಿ ಪಲ್ಯ ಎಲ್ಲ ಮಾಡೋಷ್ಟಿಗೆ ಹೊತ್ತಾತ್ ನೋಡು. ಅಯ್ಯ, ಸರಸ್ವತಿದು ಡಿಲಿವರಿ ಆತನ? ಯಾ ಮಗು ಹುಡ್ತು? ಗಂಡು ಮಗು ಆಗೈತೆ ನೋಡು. ಹೌದನ? ಚಲೋ ಆತ್ ಬಿಡು. ತಾಯಿ ಮತ್ತು ಮಗ ಇಬ್ರು ಆರಾಮದಾರಲ್ಲ? ಇಬ್ರು ಆರಾಮದ ನೋಡು. ಅವರು ಇವತ್ತು ಮನೆಗೆ ಕಳಿಸ್ತೀನಿ ಅಂತ ಅಂದಾರಂತ ಡಾಕ್ಟ್ರು. ಈಗ 12 ಗಂಟೆ 1 ಗಂಟೆ ಸುಮಾರು ಹೋಗ್ಬೋದು ಅವರು ಮನೆಗೆ. ಹೌದನ ಲಕ್ಷ್ಮಕ್ಕ? ಚಲೋ ಆತ್ ಬಿಡಂಗಾರ. ಮತ್ತೆ ನೀವು ಮಾತಾಡ್ಸ್ಕೊಂಬರಕ್ಕೆ ಹೋಗ್ಬೇಕನ ಅವ್ರ ಮನೆಗೆ? ಹೋಗ್ಬೇಕು. ನಿನ್ನೆನ ಹೋಗ್ಬೇಕಂದ್ವಿ, ಮನೆಯೆಲ್ಲ ಸಾರಿಸೋದು ಸ್ವಚ್ಛ ಮಾಡೋದು ಎಲ್ಲ ಇತ್ತಲ್ಲ, ಹಂಗಾಗಿ ಹೋಗೋಕ್ಕಾಗಲಿಲ್ಲ. ಈಗ ಇವತ್ತು ರೊಟ್ಟಿ ಹಬ್ಬ, ನಾಳೆ ನಾಡಿದ್ದು 2 ದಿನಾನು ಮತ್ತು ಹಾಲು ಹಾಕೋದೈತಲ್ಲ, ಹಂಗಾಗಿ ಆ ಹಬ್ಬ ಗಿಬ್ಬ ಎಲ್ಲ ಮುಗಿಸ್ಕೊಂಡು ಒಂದಿನ ಹೋಗಿ ಅಷ್ಟ್ರು ಹೋಗಿ ಮಾತಾಡ್ಸ್ಕೊಂಬರ್ತೀವಿ. ಹೌದನ ಲಕ್ಷ್ಮಕ್ಕ? ಹಂಗಾರ ಹೋಗೋ ಮುಂದೆ ಕರೀರಿ, ನಾವು ಬರ್ತೀವಿ ಮತ್ತೆ ಮಾತಾಡ್ಸ್ಕೊಂಬರಾಕ. ಸರಿ ತಗೋ, ಹೇಳ್ತೀನಿ ತಗೋ. ಲಕ್ಷ್ಮಕ್ಕ ತಗೋ ರೊಟ್ಟಿನ. ಮತ್ತು ನಾವು ಇನ್ನು ಬೇರೆ ಮನೆಗೆಲ್ಲ ಕೊಟ್ಟು ಬರ್ಬೇಕಲ್ಲ, ಮತ್ತೆ ಅವತ್ತಾಕೈತಿ ಇಲ್ಲೇ ನಿಂತ್ಕೊಂಡ್ರೆ. ತಡ್ರಿ 1 ನಿಮಿಷ, ಇವ್ರಿಗೂ ಹೇಳ್ತೀನಿ ತಡಿ. ಆಗಲ್ಲ ರೊಟ್ಟಿ ಪಲ್ಯ ಹಚ್ಚಾರೇನ ಕರಿತೀನಿ ತಡಿ. ಅಂಬವ್ವ, ಪಲ್ಯಗಿಲ್ಲ ಎಲ್ಲ ಹಚ್ಚದಾತನ? ಹಚ್ಚದಾದ್ರೆ ತೊಗೊಂಬರ್ರಿ ಲಗುನ. ಹಾಂ ಅಕ್ಕ, ತಂದೆ. ಲಕ್ಷ್ಮಕ್ಕ ಇನ್ನೂ ಹೊತ್ತಾಕೈತಂದ್ರೆ ಆಮೇಲೆ ಕೊಡಂದ್ರೆ ಅಂತ ಬಿಡ್ರ ನಡಿತೈತಿ. ಅಯ್ಯ ಎಂಕವ್ವ, ಇರ 1-2 ನಿಮಿಷ ತಂದು ಕೊಡ್ತಾರ, ಮತ್ತೆ ಇನ್ನು ಬೇರೆ ಮನೆಗೆಲ್ಲ ಕೊಟ್ಟು ಬರ್ಬೇಕಲ್ಲ, ಮತ್ತೆ ಒತ್ತಾಕೈತಿ. ತಡಿ 2 ನಿಮಿಷ ತಡಿ, ತೊಗೊಂಡ ಬಂದ್ಬಿಟ್ರು. ಯವ್ವ, ನಾನು ತಂದೆ ಬಿಟ್ಟೆ ನೋಡ್ರಿ ರೊಟ್ಟಿನ. ನೀವು ಒತ್ತಾಕೈತೆ ಅಂದಿದ್ದಕ್ಕೆ ಲಗು ಲಗುನ ಹಚ್ಕೊಂಬಂದಿ ನೋಡ್ರಿ. ಲಕ್ಷ್ಮಕ್ಕ, ಏನಿದು ಎಷ್ಟು ಥರ ಪಲ್ಯ ಮಾಡಿರಲ್ಲ? ಯವ್ವ, ನಮ್ಮ ಮನ್ಯಾಗ ರೊಟ್ಟಿ ಹಬ್ಬ ಅಂದ್ರೆ ನಾವಂತೂ ಇಷ್ಟು ಥರ ಪಲ್ಯ ಮಾಡಬೇಕು. ಇಲ್ಲಾಂದ್ರೆ ನಮ್ಮ ಮನ್ಯಾಗ ಗಂಡ್ಮಕ್ಳಂತೂ ಸುಮ್ಮನೆ ಇರಂಗಿಲ್ಲ ನೋಡು. ಎಲ್ಲ ಥರ ಪಲ್ಯ ಮಾಡಾಕ ಬೇಕು ಇವತ್ತು. ಕಾಳವ, ನಿಂದೊಂದು ತಾಟ ನಮ್ಮ ಮನ್ಯಾಗ ಇತ್ತವ, ಅದನ್ನು ಕೊಡ್ಬೇಕಂದ್ರೆ ನೆನಪಾಗ್ತಿಲ್ಲಾಗಿತ್ತು. ಅದಕ್ಕೆ ಇವತ್ತು ನಿಂಗೆ ತಾಟ್ನಾಗ ಹಚ್ಕೊಟ್ಬಿಟ್ಟಿನಿ ನೋಡು. ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇರೋದ್ರಿಂದ ವಿಡಿಯೋದಲ್ಲಿ ಸ್ವಲ್ಪ ಮಳೆದು ಸೌಂಡ್ ಕೇಳಿಸ್ತಾ ಇದೆ. ದಯವಿಟ್ಟು ಇದನ್ನು ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ, ಅಡ್ಜಸ್ಟ್ ಮಾಡ್ಕೊಳ್ಳಿ. ವರ್ಷಕ್ಕೆ ಒಂದೇ ಸಲ ಬರ್ತೈತಿ ರೊಟ್ಟಿ ಹಬ್ಬ, ಮತ್ತು ಈ ಹಬ್ಬದಾಗೂ ಇಷ್ಟು ಥರ ಪಲ್ಯ ಮಾಡಲಿಲ್ಲ ಅಂದ್ರೆ ಹೆಂಗೆ ಹೇಳು? ಯವ್ವ, ಅಂದರೂ ಇಷ್ಟು ಥರ ಪಲ್ಯ ಮಾಡೋಕ್ಕಾಗಲ್ಲ ಬಿಡ ಯವ್ವ ನಮ್ಮ ಕೈಯಾಗ. ಯವ್ವ ಎಷ್ಟು ಥರ ಇದು ಪಲ್ಯ. ಸರಿ ತಗೋ ಲಕ್ಷ್ಮಕ್ಕ, ನಾವು ಹೋಗ್ತೀವಿ. ಇನ್ನು ಬೇರೆ ಮನೆಗೆಲ್ಲ ರೊಟ್ಟಿ ಕೊಟ್ಟು ಬರ್ಬೇಕಾ? ಮತ್ತೆ ಹೊತ್ತಾಕೈತಿ, ಇನ್ನು ನಮ್ಮದು ಊಟ ಆಗಿಲ್ಲ. ಸರಿ ನಮ್ಮದು ಇನ್ನೂ ಊಟ ಆಗಿಲ್ಲ, ಏನೂ ಆಗಿಲ್ಲ. ನಾಷ್ಟಾನು ತಿಂದಿಲ್ಲ ನೋಡು. ಬೆಳಗ್ಗೆಯಿಂದ ಅಡುಗೆ ಮಾಡ್ಕೊತ ಕುಂತ್ರೆ ಇಷ್ಟೊತ್ತಿಗೆ ಆಗೈತೆ ನೋಡು. ಇನ್ನೂ ಗಂಡ್ಮಕ್ಳು ಬಂದಿಲ್ಲ, ಹೊಲ್ದಾಗ ಹೋಗಾರ. ಈಗ ಬಂದ್ರಂದ್ರೆ ಅವರಿಗೂ ಹಚ್ಬೇಕು ನೋಡು ತಾಟ್. ಸರಿ, ನೀವು ಹೋಗ್ಬರ್ರಿ ಹಂಗಾರ. ಸರಿ ಲಕ್ಷ್ಮಕ್ಕ. ಯವ್ವ, ಜಗಲಿ ಮೇಲಿಟ್ಟು ಪೂಜೆ ಎಲ್ಲ ಮಾಡೋದಾತು ನೋಡ್ರಿ. ಲಕ್ಷ್ಮಕ್ಕ, ಈಗ ರೊಟ್ಟಿಗೆ ಪಲ್ಯ ಎಲ್ಲ ಹಚ್ಚಿ ಇಟ್ಟೈತಿ. ಈಗ ಹೋಗಿ ಕೊಟ್ಟು ಬರಂದೆ. ಈಗ ಒಂದು ಸ್ವಲ್ಪ ಹಚ್ಚಿಟ್ಟೈತಿ. ಈಗ ಮತ್ತು ಓಷ್ಟು ಹಚ್ಚೋ ತನಕ ಇಲ್ಲೇ ನಿಂತ್ಕೊಂಡ್ರೆ ಮತ್ತು ರೊಟ್ಟಿ ಎಲ್ಲ ನೆಂದು ಹೋಗ್ಬಿಡ್ತೈತಿ ಪಲ್ಯದಾಗ. ಈಗ 1 ರೌಂಡ್ ಕೊಟ್ಟು ಬರಂದೆ ನಾನು ನೇತ್ರ ಹೋಗಿ. ಸರಿ ಆಯ್ತು, ನೀವು ಅವಿಷ್ಟು ಕೊಟ್ಟು ಬರ್ರಿ. ನೀವು ಬರೋಷ್ಟಿಗೆ ನಾವು ಇನ್ನೊಂದು ರೌಂಡ್ ಹಚ್ಚಿಡ್ತೀವಂತ, ಅವನು ಕೊಟ್ಟು ಬರಂತ್ರಂತ. ನೇತ್ರವ, ಅಂದಂಗ ನಿಮ್ಮ ಅಪ್ಪಗ ನಿಮ್ಮ ಕಾಕಾಗ ಫೋನ್ ಹಚ್ಬೇಕಾಗಿತ್ತ, ಅಡಿಗೆಲ್ಲ ಆಗೈತಿ ಊಟಕ್ಕೆ ಬರ್ರಿ ಅಂತಂದು. ಯವ್ವ, ಅದನ್ನೇ ಹೇಳೋದು ಮರ್ತ್ಬಿಟ್ಟೆ ನೋಡು. ಅಪ್ಪ ಫೋನ್ ಹಚ್ಚಿದ್ದ, ಅಡಿಗೆ ಆಗೈತೆ ನೀನು ಇಲ್ಲ, ಹಸು ಆಗೈತೆ ನಮ್ಗಂತಂದು. ಅದಕ್ಕೆ ಹೇಳಿದೆ, ಅಡಿಗೆಲ್ಲ ರೆಡಿ ಆಗೈತಿ, ಊಟಕ್ಕೆ ಬರ್ರಿ ಅಂತ ಹೇಳಿನಿ. ಈಗ ಬಿಟ್ಟಾರಂತ ಹೊಲನ, ಇನ್ನೊಂದು ಅರ್ಧ ತಾಸ್ನಾಗ ಬರ್ಬೋದು ನೋಡ್ಬಿ. ಏನು ನಡ್ಕೊಂತ ಬರಾಕುಂತಾರ? ನೀನು ಗಾಡಿ ಮೇಲೆ ಬರಾಕುಂತಾರ? ನಡ್ಕೊಂತಾನೆ ಬರಾಕುಂತಾರಂತೆವ್ವ. ಕಾಕನವ್ರು ಅಲ್ಲೇ ಅದಾರಂತ, ಕಾಕ ಮತ್ತಪ್ಪ ಅಷ್ಟು ಬರಾಕುಂತಾರ. ಸರಿ ಆತ. ಹಂಗಾರ ನೀವು ಹೋಗಿ ರೊಟ್ಟಿ ಕೊಟ್ಟು ಬರ್ರಿ. ನಾನು ಮತ್ತು ಅಂಬುವ ಎಲ್ಲಾದ ರೊಟ್ಟಿಗೆಲ್ಲ ಪಲ್ಯ ಹಚ್ಚಿಟ್ಟಿರ್ತೀವಂತೆ, ಬಡ ಕೊಟ್ಟು ಬಂದುಬಿಡ್ರಿ ನೀವು. ಅವ್ರು ಬರೋಷ್ಟಿಗೆ ರೊಟ್ಟಿ ಎಲ್ಲ ಕೊಡೋದಾತಂದ್ರೆ ಅಷ್ಟು ಒಮ್ಮಕ ಕುಂತು ಉಣ್ಣಾಕ ಬರ್ತೈತೆ ಅತ್ತಾಗ. ಲಕ್ಷ್ಮಕ್ಕ, ಹುಡುಗರು ಕಾಣುವಲ್ವ ನೋಡ ಮುಂಜಾನಿಂದ. ಒಂದು ಸ್ವಲ್ಪ ಇಲ್ಲೇ ಮುಂದ್ಕತ ಹೋಗಿ ನೋಡ್ಕೊಂಬಾರ, ನಾನು ರೊಟ್ಟಿಗೆ ಪಲ್ಯ ಹಚ್ಚಿಡ್ತೀನಂತ. ಸರಿ ಆತು ತಗೋ. ಹಂಗಾರ ಈ ರೊಟ್ಟಿನ ಒಳಗೆ ತೊಗೊಂಡೋಗ, ನಾ ಹುಡುಗರನ್ನ ನೋಡಿ ಕರ್ಕೊಂಬಂದ್ಬಿಡ್ತೀನಿ ಅವ್ರನ್ನೂ. ಮತ್ತೀಗ ಅವರು ಗಂಡ್ಮಕ್ಳು ಬರೋ ಹೊತ್ತಾತು, ಬಡ ಹಚ್ಚಿ ನಡ್ರಿ, ಮತ್ತೆ ಒತ್ತಾಕೈತಿ. ಅಂಬೋಕ್ಕ, ನಾವು ಹೋಗಿ ಹೆಂಗಾರ ರೊಟ್ಟಿ ಕೊಟ್ಟು ಬರಂದೆ. ಇಲ್ಲಿ ರೊಟ್ಟಿ ಹೋಷ್ಟು ಅಲ್ಲೇ ಅಡುಗೆ ಕೋಣೆಗೆ ಇಟ್ಟಿವಿ ನೋಡು, ಮತ್ತು ಹುಡ್ಕಕ್ಕೆ ಹೋಗ್ಬೇಡ್ರಿ. ಅಂದಂಗ ಇವು ಯಾವ ರೊಟ್ಟಿ? ಇವು ನಮಗೆ ಕಾಣಿಸ್ಲಿಲ್ಲಲ್ಲ. ಇವನ್ನ ನಾನು ಲಕ್ಷ್ಮಕ್ಕ ಅತ್ತಾಗ ತೆಗೆದಿಟ್ಟಿದ್ವಿ. ಬಿಸಿ ರೊಟ್ಟಿ ಅಂದ್ರೆ ಮೆತ್ತನೋ ರೊಟ್ಟಿ ಇವು. ಒಂದೊಂದ್ಸಲ ಈ ನೇತ್ರನರಪ್ಪ ಅವರೆಲ್ಲ ಮೆತ್ತನೋ ರೊಟ್ಟಿ ಕೇಳ್ತಿರ್ತಾರೆ, ಅವ್ರ ಕಾಕ ಅವರೆಲ್ಲ. ಹಾಗಾಗಿ ಒಂದು ಸ್ವಲ್ಪ ಮೆತ್ತನೂ ಅಲ್ಲೇ ಇಟ್ಟಿದ್ವಿ ಸೈಡಿಗೆ. ನೀವು ನೋಡಿಲ್ಲ. ಇವನ್ನ ಮಂದಿ ಕೊಡೋದು ಬೇಡ, ಇವು ಮನ್ಯಾಗ ಇರಲಿ ಅನ್ನಂಗೆ. ಮತ್ತು ಅವಕ್ಕೂ ಒಂದೊಂದ್ಸಲ ಮೆತ್ತನೋ ರೊಟ್ಟಿ ಅಂತ ಕೇಳ್ತಿರ್ತಾವಲ್ಲ, ಅದಕ್ಕೆ ಇರ್ಲಿ ಅಂತ ಒಂದಿಷ್ಟು ಮೆತ್ತನೂ ಮಾಡಿದ್ವಿ. ನಡ್ರಿ, ನೀವು ರೊಟ್ಟಿ ಕೊಟ್ಟು ಬರ್ರಿ, ನಾನು ಇವನ್ನ ಅಲ್ಲೇ ಇಟ್ಟು ಇನ್ನೊಂದು ಸ್ವಲ್ಪ ಹಚ್ಚಿಡ್ತೀನಿ ಅಂತ ರೊಟ್ಟಿ ಪಲ್ಯ ಎಲ್ಲ. ಸರಿ ಆತು ತಗೋ ಹಂಗಾರ.
ಯವ್ವ ಇಷ್ಟು ರೊಟ್ಟಿ ಬಡಿಯೋಷ್ಟಿಗೆ ಇವತ್ತು ಸೊಂಟ ಅನ್ನೋದು ಬಿದ್ದೋದಂಗೆ ಆತಪ್ಪ ಯಪ್ಪ. ರೊಟ್ಟಿ ಉಳಿದು ಅಂದ್ರೆ ಚಂದ ಅಂತಂಗೆ ತೆಗೆದಿರ್ಬೇಕು. ಒಂದು 4 ದಿನ ರೊಟ್ಟಿ ಮಾಡೋದಾರ ತಪ್ಪೈತೆ ಮನ್ಯಾಗ.